ರಾಹುಲ್ ಗಾಂಧಿ ಅವರು ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ನಮ್ಮ ನಾಯಕರು DK ಶಿವಕುಮಾರ್ ನಾಯಕರು ಅವರೇ ಭೇಟಿಯಾಗಿರ್ತಕ್ಕಂಥದ್ದು ಖುಷಿ ಇದೆ. ಅದಕ್ಕೆ ಕುತೂಹಲ ಏನಿದೆ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಅಥವಾ ಇನ್ನೊಂದು ಇರ್ಬೋದಾ? ಇದ್ರ ಬಗ್ಗೆ ರಾಜಕಾರಣದ ಬಗ್ಗೆ ಯಾವುದೂ ಚರ್ಚೆ ಇಲ್ಲ. ನೀವು ಹಗಲೆಲ್ಲ ಅದನ್ನು ಕೇಳಕ್ಕೆ ಹೋಗಬೇಡಿ. ಇನ್ನು ಬೇಕಿದ್ರೆ BJಪಿಯವ್ರ ಕುತೂಹಲ ಇದೆ. ಜಮ್ಮು ಕಾಶ್ಮೀರ ಎಲೆಕ್ಷನು, ಹರಿಯಾಣ ಎಲೆಕ್ಷನು, ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ನಾನು ಹೇಳ್ತೀನಿ, ಬೇಕಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲೂ. ನೀವು ಹೋಗಿ ಇದನ್ನ ಪ್ರಶ್ನೆ BJಪಿಗೆ ಹೇಳ್ರಿ, ಯಾಕಂದ್ರೆ ಅವ್ರ ನಂಬರ್ಸ್ ಕಮ್ಮಿ ಇದೆ. ಬಿಹಾರ್ನಲ್ಲಿ ನಾಳೆ ಎಲೆಕ್ಷನ್ ಸೋತ್ರೆ ಏನಾಗುತ್ತೆ? ಇವತ್ತು ಇನಿಷಿಯಲ್ ಸರ್ವೆ ರಿಪೋರ್ಟ್ಗಳು ಏನು ಹೇಳ್ತಿದ್ದಾವೆ ನೋಡ್ಕೊಂಡಿದ್ದೀರಾ? ಇನಿಷಿಯಲ್ ಸರ್ವೆ ರಿಪೋರ್ಟ್ ಎಲ್ಲ ಕಡೆ BJಪಿ ಸೋಲ್ತದೆ ಅಂತಿದೆ. ಸೊ ಹಂಗಾಗಿ ಅವರಿಗೆ ಭಯದ ವಾತಾವರಣ ಇದೆ, ನಮಗೆಲ್ಲ. ನಾವು 136 ಇದ್ದೀವಿ. ಯಾವುದೇ ಕಾರಣಕ್ಕೆ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಭಯದ ವಾತಾವರಣ ಇದೆ. ರಾಜ್ಯದಲ್ಲಿ ನಿಮ್ಮಲ್ಲಿ ಭಯದ ವಾತಾವರಣ ಅದೇ ನಿಮಗೆ ಅಲ್ಲ. ನೀವು ಅದನ್ನ ಅಗಲ ಕೇಳೋದು ನಮಗೆ ಅಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ 136 ಇದೆ. ನೀವು ಟೆಕ್ನಿಕಲಿ ಹೇಳ್ರಿ ಏನಾಗ್ಬೋದು 136. ಅದು ಬೇರೆ. ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ 136 ಜನ ನಾವಿದ್ದೇವೆ. ನಮ್ಮ ಸರ್ಕಾರ ನಡೀತದೆ. CM ಬದಲಾವಣೆ ವಿಷಯ ಬಂದಾಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವ್ರು ಬಂದು, ಕೇಂದ್ರ ನಮ್ಮ ನಾಯಕರು ಬಂದು ಮೊನ್ನೆ ಏನು ಮಾತನಾಡಿ ಹೋಗಿದ್ದಾರೆ. ಜನರಲ್ ಸೆಕ್ರೆಟರಿಯವರು, ಸೆಕ್ರೆಟರಿ ಇನ್ಚಾರ್ಜ್ ಬಂದು ಸ್ಪಷ್ಟೀಕರಣ ಕೊಟ್ಟು ಹೋಗಿದ್ದಾರೆ. ಸಂಪೂರ್ಣವಾಗಿ 136 MLAಗಳು, ಎಲ್ಲ ಕ್ಯಾಬಿನೆಟ್, ಎಲ್ಲ ಸಚಿವರುಗಳು, ಪಕ್ಷದ ಹೈಕಮಾಂಡು, ಸ್ಟೇಟ್ ಲೆವೆಲ್ ಎಲ್ಲ ಲೀಡರ್ಗಳು, ಕಾರ್ಯಕರ್ತರಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಪರವಾಗಿದ್ದೀವಿ, ಗಟ್ಟಿಯಾಗಿರ್ತೀವಿ. ಯಾವುದೇ ರೀತಿಯಾದಂಥ CM ಬಗ್ಗೆ ಚೇಂಜ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ದಯಮಾಡಿ ನನ್ನ ಅಗಲಾಗಲ ಈ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಎಲ್ಲವೂ ಸರಿ ಇದ್ದಾಗ ಕಾಂಗ್ರೆಸ್